ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪೆಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಗೃಹಲಕ್ಷ್ಮಿಯರಿಗೂ ಸರ್ಕಾರದಿಂದ 14ನೇ ಕಂತಿನ ಎಲ್ಲರಿಗೂ ಜಮಾ ಆಗಿದೆ. ಫ್ರೆಂಡ್ಸ್, ಯಾರೆಲ್ಲ ಮಹಿಳೆಯರು 14ನೇ ಕಂತಿನ ಪಡ್ಕೊಂಡಿದ್ದೀರಾ ಅವರೆಲ್ಲ ಇವಾಗ 15ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. 15ನೇ ಕಂತಿನ ಹಣ ಜಮಾ ಆಗುತ್ತಾ ಇಲ್ವಾ ಅಂತ ಎಲ್ರಿಗೂ ಒಂದು ಡೌಟ್ ಶುರು ಆಗಿದೆ ಮಹಿಳೆಯರಿಗೆ. ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ. ಯಾಕೆ ಅಂದರೆ ಕೇಂದ್ರ ಸರ್ಕಾರದಿಂದ ಸುಮಾರು 1 ಲಕ್ಷ BPL ಕಾರ್ಡ್ಗಳು ಮತ್ತೆ ರದ್ದಾಗಿದೆ. ಫ್ರೆಂಡ್ಸ್, ತುಂಬ ಜನ BPL ಕಾರ್ಡ್ ಹೋಲ್ಡರ್ಸ್ ಯಾರಾದ್ರಿ ಅವ್ರದ್ದೆಲ್ಲ APL ಕಾರ್ಡ್ಗೆ ಶಿಫ್ಟ್ ಆಗಿದೆ. ಅವ್ರಿಗೆಲ್ಲ ಒಂದು ಡೌಟ್ ಇರುತ್ತೆ ಫ್ರೆಂಡ್ಸ್, BPLಯಿಂದ APLಗೆ ಶಿಫ್ಟ್ ಆಗಿಬಿಟ್ಟಿದೆ ನಮ್ಮ ರೇಷನ್ ಕಾರ್ಡು. APL ರೇಷನ್ ಕಾರ್ಡ್ ಇರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ, ಸ್ಟಾಪ್ ಆಗುತ್ತಾ, ಅಥವಾ ರೇಷನ್ ಕಾರ್ಡ್ ರದ್ದಾಗಿರೋರಿಗೂ ಬರುತ್ತಾ ಬರಲ್ವ ಅಂತ ತುಂಬ ಡೌಟ್ಸ್ಗಳು ಎಲ್ಲರ ತಲೆಯಲ್ಲಿ ಓಡಾಡ್ತಿದೆ. ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲೂ ಓಡಿಸ್ಕೊಂಡು ಸ್ಕಿಪ್ ಮಾಡಿ ನೋಡಬೇಡಿ. ಕೊನೆ ತನಕ ನೋಡಿ, ನಿಮಗೆ ಫುಲ್ಲು ಕ್ಲಿಯರಾಗಿ ನೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫಸ್ಟು ವಿಡಿಯೋಗೆ. ಫ್ರೆಂಡ್ಸ್, ಇವಾಗ ಫಸ್ಟು ಯಾರ್ದೆಲ್ಲ BPL ಕಾರ್ಡ್ಗಳು ರದ್ದಾಗಿದೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಯಾರ್ದೆಲ್ಲ BPL ಕಾರ್ಡ್ಗಳು ರದ್ದಾಗಿದೆ ಸರ್ಕಾರದಿಂದ ಅಂಥವ್ರಿಗೆ ಸರ್ಕಾರದ ಯಾವುದೇ ಭಾಗ್ಯಗಳಾಗಲಿ ಯೋಜನೆಗಳಾಗಲಿ ಏನೂ ಸಿಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ BPL ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಆಗಿರ್ತಾರೆ. ಇನ್ ಕೇಸ್ ಅದು ರದ್ದಾಗ್ಬಿಟ್ಟಿದೆ ಅನ್ನೋದಾದರೆ ನೀವು ಸರ್ಕಾರದ ಯಾವುದೇ ಯೋಜನೆಗಳಿಗೂ ಎಲಿಜಿಬಲ್ ಬರಲ್ಲ. ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತುಗಳು ಕೂಡ ಇನ್ನು ಮುಂದೆ ಸ್ಯಾಂಕ್ಷನ್ ಆಗಲ್ಲ. ಇವತ್ತಿಂದನೇ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಯಾವುದೇ ರೀತಿ ಅಕ್ಕಿ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಆಗಿರ್ಬೋದು, ಯಾವುದೂ ಕೂಡ ಸ್ಯಾಂಕ್ಷನ್ ಆಗೋದಿಲ್ಲ ಫ್ರೆಂಡ್ಸ್. ಆದ್ದರಿಂದ ರದ್ದಾಗಿರೋರಿಗೆ ಹಣ ಗೃಹಲಕ್ಷ್ಮಿ ಯೋಜನೆದು ಬರಲ್ಲ. ನೆಕ್ಸ್ಟು ಇವಾಗ BPL ಕಾರ್ಡ್ ಇರುತ್ತೆ ಅಂಥವ್ರದ್ದೆಲ್ಲ APL ಕಾರ್ಡಾಗಿ ಬದಲಾವಣೆ ಆಗಿದೆ. ಅದೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ನಿಮಗೇನಾದರೂ ಸ್ಟೇಟಸ್ ತಿಳ್ಕೊಬೇಕು, ಒಂದು APL BPL ಕಾರ್ಡ್ ಅಂತ ನೋಡೋದಾದರೆ ಆಹಾರ ವೆಬ್ಸೈಟ್ಗೆ ಭೇಟಿ ನೀಡಿ, ಅಲ್ಲೇ ನಿಮಗೆ ಸ್ಟೇಟಸ್ ಸಿಗುತ್ತೆ. ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಹೇಗೆ ಸ್ಟೇಟಸ್ ತಿಳ್ಕೊಳ್ಳೋದು. APL ಕಾರ್ಡ ನಮ್ಮದು BPL ಕಾರ್ಡ ಬದಲಾಗಿದೆಯೋ ಇಲ್ವೋ ರದ್ದಾಗಿದೆಯೋ ಅನ್ನೋದು ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಿಮ್ಮದು BPL ಕಾರ್ಡ್ ಇದ್ದು APL ಕಾರ್ಡ್ಗೆ ಶಿಫ್ಟ್ ಆಗಿದೆ ಅಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅನ್ನೋದಾದ್ರೆ ಫ್ರೆಂಡ್ಸ್, ಅಂಥವ್ರಿಗೆ APL ಕಾರ್ಡ್ ಇದ್ರೂ ಬರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಜನೆನ ಸ್ಟಾರ್ಟ್ ಮಾಡಿದಾಗ ಒಂದು ಮಾತು ಹೇಳಿದರು, ರೇಷನ್ ಕಾರ್ಡ್ ಇರಬೇಕು. APL ಆಗಲಿ BPL ಕಾರ್ಡ್ ಆಗಲಿ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತಾರೆ. ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ 2000 ಹಣ ಜಮಾ ಆಗುತ್ತೆ ಅಂತ ಹೇಳಿದರು. ನೀವೇನು ತಲೆ ಕೆಡಿಸ್ಕೋಬೇಡಿ. APL ಕಾರ್ಡ್ ಇರೋರು ಕೂಡ BPLಯಿಂದ APL ಕಾರ್ಡ್ ಆಗೋಯ್ತು, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ನಮಗೆ ಬರಲ್ವಲ್ಲಪ್ಪ, ಯಾವುದೇ ಯೋಜನೆಗಳು ಸಿಗೋದಿಲ್ಲ ಅಂತ ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೂ ಕೂಡ 2000 ರೂಪಾಯಿ ಹಣ ಸಿಗುತ್ತೆ APL ಕಾರ್ಡ್ ಇದ್ರೂ. ಆದರೆ ರೇಷನ್ ಕಾರ್ಡ್ ಇರಲೇಬೇಕು. ರದ್ದಾಗಿರೋರ್ಗಂತೂ ಯಾವುದೇ ಯೋಜನೆಯೂ ಸಿಗಲ್ಲ, ಮತ್ತು ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಲ್ಲ, ಅಕ್ಕಿ ಹಣ ಕೂಡ ಸಿಗಲ್ಲ. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಯಾವುದೇ ಯೋಜನೆಯ ನೀವು ಲಾಭನ ಪಡ್ಕೊಳ್ಳೋಕ್ಕಾಗೋದು. ಮತ್ತು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಇನ್ನೂ ತುಂಬ ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ. ಅರ್ಧದಷ್ಟು ಮಹಿಳೆಯರಿಗೆ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಅದು ಇನ್ನೂ ಬಿಡುಗಡೆ ಮಾಡಿಲ್ಲ. ಕೆಲವ್ರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಮಹಿಳೆಯರಿಗೆ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.